ನಮಸ್ಕಾರ, ನಾನು ಸಂಗಮೇಶ್ವರ ಎನ್.ಎಸ್. BA 5ನೇ ಸೆಮಿಸ್ಟರ್ನ ಪೇಪರ್ ಸೋಷಿಯಲ್ ಡೆಮೋಗ್ರಫಿ. ವಿಷಯ ಕಂಪ್ಯಾರಿಸನ್ ಆಫ್ ಮಾಲ್ಥೂಸಿಯನ್ ಆ್ಯಂಡ್ ಆಪ್ಟಿಮಮ್ ಥಿಯರಿ ಆಫ್ ಪಾಪ್ಯುಲೇಷನ್. ಈ ಸೆಷನ್ನಲ್ಲಿ ನಾವು ಮಾಲ್ಥಸ್ ರವರ ಸಿದ್ಧಾಂತ ಮತ್ತು ಆದರ್ಶ ಜನಸಂಖ್ಯಾ ಸಿದ್ಧಾಂತದ ಈ ಎರಡು ಸಿದ್ಧಾಂತದ ಒಂದು ಕಂಪ್ಯಾರಿಸನ್ ಅನ್ನು ನೋಡ್ತೀವಿ. ಮಾಲ್ಥೂಸಿಯನ್ ಥಿಯರಿ ಈಸ್ ಜನರಲ್ ಥಿಯರಿ ಆಫ್ ಪಾಪ್ಯುಲೇಷನ್. ನಾವು ಮಾಲ್ಥಸ್ ರವರ ಸಿದ್ಧಾಂತವನ್ನು ನೋಡಿದಾಗ ಇದು ಒಂದು ಸಾಮಾನ್ಯವಾದ ಜನಸಂಖ್ಯಾ ಸಿದ್ಧಾಂತ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ದೇಶವನ್ನು ಆಧಾರವಾಗಿಟ್ಟುಕೊಂಡು ಮಾಲ್ಥಸ್ ರವರು ಒಂದು ಜನಸಂಖ್ಯಾ ಸಿದ್ಧಾಂತವನ್ನು ರೂಪಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಜನಸಂಖ್ಯಾ ಸಿದ್ಧಾಂತದಲ್ಲಿ ಸಾಮಾನ್ಯವಾದ ವಿವರಣೆಯನ್ನು ನೀಡ್ತಾರೆ. ಅಷ್ಟೇ ಅಲ್ಲ, ಕೇವಲ ಜನಸಂಖ್ಯೆ ಮತ್ತು ಆಹಾರ ಉತ್ಪಾದನೆ ಈ ಎರಡೂ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದನ್ನು ನಾವು ನೋಡ್ತೀವಿ. ಆಪ್ಟಿಮಮ್ ಥಿಯರಿ ಇಸ್ ಅ ಸ್ಪೆಸಿಫಿಕ್ ಥಿಯರಿ. ನಾವು ಆದರ್ಶ ಜನಸಂಖ್ಯಾ ಸಿದ್ಧಾಂತವನ್ನು ನೋಡಿದಾಗ ಇದು ಒಂದು ನಿರ್ದಿಷ್ಟ ಜನಸಂಖ್ಯಾ ಸಿದ್ಧಾಂತ ಅಂತ ಹೇಳ್ಬೋದು. ಯಾಕೆಂದರೆ ಇಟ್ ಸ್ಟಡೀಸ್ ದ ಪಾಪ್ಯುಲೇಷನ್ ಇನ್ ರಿಲೇಷನ್ ವಿತ್ ದ ಇಕನಾಮಿಕ್ ಕಂಡೀಷನ್ ಆಫ್ ಅ ಕಂಟ್ರಿ. ಇದು ಒಂದು ರಾಷ್ಟ್ರದ ಜನಸಂಖ್ಯೆಯನ್ನು ಅಧ್ಯಯನ ಮಾಡುವಾಗ ಆ ಜನಸಂಖ್ಯೆ ಸಮಸ್ಯೆಗಳು ಮತ್ತು ಆರ್ಥಿಕ ಸನ್ನಿವೇಶಗಳ ಆಧಾರದ ಮೇಲೆ ಜನಸಂಖ್ಯಾ ಸಿದ್ಧಾಂತವನ್ನು ರೂಪಿಸಿರೋದನ್ನು ನೋಡ್ತೀವಿ. ಅದೇ ಮಾಲ್ಥಸ್ ರವರನ್ನು ನೋಡಿದಾಗ ಈ ಹ್ಯಾಡ್ ಅ ನ್ಯಾರೋ ವಿಷನ್. ಮಾಲ್ಥಸ್ ರವರು ಒಂದು ದೃಷ್ಟಿಕೋನ ವಿಶಾಲವಾಗಿಲ್ಲ. ಯಾಕೆಂದರೆ ಈ ರಿಲೇಟೆಡ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್ ಟು ಫುಡ್ ಸಪ್ಲೈ. ಇವರ ಸಿದ್ಧಾಂತ ಕೇವಲ ಜನಸಂಖ್ಯೆ ಮತ್ತು ಆಹಾರ ಸರಬರಾಜು ಈ ಎರಡೇ ಅಂಶಗಳನ್ನು ಕೇಂದ್ರೀಕರಿಸಿ ಇವರು ಜನಸಂಖ್ಯಾ ಸಿದ್ಧಾಂತವನ್ನು ರೂಪಿಸಿರೋದನ್ನು ನೋಡ್ತೀವಿ. ಅದೇ ಆದರ್ಶ ಜನಸಂಖ್ಯೆ ಸಿದ್ಧಾಂತವನ್ನು ನೋಡಿದಾಗ ಒಂದು ವಿಶಾಲ ಮನೋಭಾವನೆಯನ್ನು ಅಥವಾ ಒಂದು ವಿಶಾಲತೆಯನ್ನು ಹೊಂದಿರೋದನ್ನು ನೋಡ್ತೀವಿ. ಯಾಕೆಂದರೆ ಆದರ್ಶ ಜನಸಂಖ್ಯಾ ಸಿದ್ಧಾಂತ ದೇಶದ ಆರ್ಥಿಕತೆಯ ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ದೇಶದ ಒಂದು ಜನಸಂಖ್ಯೆಯ ವಿವರಣೆಯನ್ನು ನೀಡ್ತದೆ. ಮಾಲ್ಥಸ್ ಥಿಯರಿ ಇಸ್ ಅ ಸ್ಟಾಟಿಕ್ ಕಾನ್ಸೆಪ್ಟ್ ವಿಚ್ ಅಪ್ಲೈಸ್ ಟು ಎ ಪೀರಿಯಡ್ ಆಫ್ ಟೈಮ್. ನಾವು ಮಾಲ್ಥಸ್ ರವರ ಸಿದ್ಧಾಂತವನ್ನು ನೋಡಿದಾಗ ಈ ಒಂದು ಸಿದ್ಧಾಂತ ಎಲ್ಲ ರಾಷ್ಟ್ರಗಳಿಗೆ ಎಲ್ಲ ಕಾಲದಲ್ಲೂ ಅನ್ವಯಿಸೋದಿಲ್ಲ. ಕೆಲವೇ ರಾಷ್ಟ್ರಗಳಿಗೆ ಒಂದು ಹಂತದಲ್ಲಿ ಮಾತ್ರ ಅನ್ವಯಿಸ್ಬೋದು. ಅವರು ಹೇಳಿದಂಥ ಹಲವಾರು ಅಂಶಗಳು ಇವತ್ತಿನ ದಿನಗಳಿಗೆ ಅನ್ವಯ ಆಗೋದಿಲ್ಲ. ಆಪ್ಟಿಮಮ್ ಥಿಯರಿ ಇಸ್ ಅ ಡೈನಾಮಿಕ್ ಥಿಯರಿ ವಿಚ್ ಟೇಕ್ಸ್ ಇನ್ ಟು ಕನ್ಸಿಡರೇಷನ್ ದ ಪರ್ ಕ್ಯಾಪಿಟಲ್ ಇನ್ಕಮ್, ಇಂಪ್ರೂವ್ಮೆಂಟ್ಸ್ ಇನ್ ನಾಲೆಡ್ಜ್, ಸ್ಕಿಲ್, ಕ್ಯಾಪಿಟಲ್, ಎಕ್ವಿಪ್ಮೆಂಟ್ ಅಂಡ್ ಅದರ್ ಎಲಿಮೆಂಟ್ಸ್ ಆಫ್ ಪ್ರೊಡಕ್ಷನ್. ನಾವು ಆದರ್ಶ ಜನಸಂಖ್ಯಾ ಸಿದ್ಧಾಂತವನ್ನು ನೋಡಿದಾಗ ಅತ್ಯಂತ ಡೈನಾಮಿಕ್, ಗತಿಶೀಲವಾದ ಒಂದು ಸಿದ್ಧಾಂತ. ಯಾಕೆಂದರೆ ಇದು ಒಂದು ದೇಶದ ಆರ್ಥಿಕತೆಯ ಹಲವಾರು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ತದೆ. ಒಂದು ದೇಶದ ತಲಾದಾಯ, ಆ ದೇಶದ ಜ್ಞಾನ, ಕೌಶಲ್ಯ, ಬಂಡವಾಳ, ತಂತ್ರಜ್ಞಾನ, ಹೀಗೆ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಒಂದು ಸಿದ್ಧಾಂತವನ್ನು ಮಾಡೋದನ್ನು ನಾವು ನೋಡ್ತೀವಿ. ಆಪ್ಟಿಮಮ್ ಥಿಯರಿ ಇಸ್ ಮೋರ್ ರಿಯಲಿಸ್ಟಿಕ್. ನಾವು ಆದರ್ಶ ಜನಸಂಖ್ಯಾ ಸಿದ್ಧಾಂತವನ್ನು ನೋಡಿದಾಗ ಈ ಒಂದು ಸಿದ್ಧಾಂತ ಒಂದು ವಾಸ್ತವ ಹಿನ್ನೆಲೆಯಲ್ಲಿ ರೂಪಿಸಿರೋದನ್ನು ನೋಡ್ತೀವಿ. ಮಾಲ್ಥೂಸಿಯನ್ ಥಿಯರಿ ಇಸ್ ಥಿಯರಿಟಿಕಲ್ ಅಂಡ್ ಡಿವೈಡ್ ಆಫ್ ಪ್ರಾಕ್ಟಿಕಲ್ ಕನ್ಸಿಡರೇಷನ್. ನಾವು ಮಾಲ್ಥಸ್ ರವರ ಸಿದ್ಧಾಂತವನ್ನು ನೋಡಿದಾಗ ಕೇವಲ ಸೈದ್ಧಾಂತಿಕವಾಗಿರೋದನ್ನು ನೋಡ್ತೀವಿ. ಆದರೆ ಯಾವುದೇ ರೀತಿಯಾದ ಒಂದು ಪ್ರಾಕ್ಟಿಕಲ್ ಅಂಶಗಳು, ಪ್ರಾಯೋಗಿಕ ಅಂಶಗಳಾಗಲಿ, ಒಂದು ಪ್ರಾಕ್ಟಿಕಲ್ ಕನ್ಸಿಡರೇಷನ್ ಅನ್ನು ನಾವು ಇವರ ಸಿದ್ಧಾಂತಗಳಲ್ಲಿ ನೋಡೋದಿಲ್ಲ. ಮಾಲ್ಥಸ್ ರವರ ಪ್ರಕಾರ ಜನಸಂಖ್ಯೆ ಒಂದು ಸಮಸ್ಯೆ, ಒಂದು ಮಿಸರೀಸ್ ಆಫ್ ದ ಪೀಪಲ್ ಅಂತ ಹೇಳ್ತಾರೆ. ಯಾವಾಗ ಜನಸಂಖ್ಯೆ ಹೆಚ್ಚಾಗ್ತದೆ ಆಗ ಸಮಾಜದಲ್ಲಿ ಬರೀ ಸಮಸ್ಯೆಗಳೇ ಹೆಚ್ಚಾಗ್ತದೆ ಅನ್ನೋ ಅಂಶವನ್ನು ತಿಳಿಸ್ತಾರೆ. ಇದರ ವಿರುದ್ಧವಾಗಿ ಆದರ್ಶ ಜನಸಂಖ್ಯಾ ಸಿದ್ಧಾಂತವು ಒಂದು ದೇಶಕ್ಕೆ ಜನಸಂಖ್ಯೆ ಅತ್ಯವಶ್ಯಕ. ಯಾಕೆಂದರೆ ಆ ದೇಶದ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು ಅಂದರೆ ಒಂದು ನಿರ್ದಿಷ್ಟವಾದ ಜನಸಂಖ್ಯೆ ಇರಲೇಬೇಕು ಅಂತ ಆದರ್ಶ ಜನಸಂಖ್ಯೆ ನಮಗೆ ತಿಳಿಸಿಕೊಡ್ತದೆ. ಆಪ್ಟಿಮಮ್ ಥಿಯರಿ ಸೀಸ್ ಪಾಪ್ಯುಲೇಷನ್ ಆಸ್ ಡಿಸೈರಬಲ್ ಆ್ಯಂಡ್ ನೆಸೆಸರಿ ಫಾರ್ ದ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ದ ಕಂಟ್ರೀಸ್ ರಿಸೋರ್ಸ್. ಮಾಲ್ಥಸ್ ವಾಸ್ ಅಬ್ಸೆಸ್ಡ್ ಬೈ ಓವರ್ ಪಾಪ್ಯುಲೇಷನ್. ಮಾಲ್ಥಸ್ ರವರ ಒಂದು ಸಿದ್ಧಾಂತವನ್ನು ನೋಡಿದಾಗ ಮಿತಿಮೀರುವ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದ್ರ ಬಗ್ಗೆ ಆ ಮಾಲ್ಥಸ್ ಅವರು ಹೆಚ್ಚಿನ ಒತ್ತನ್ನು ನೀಡೋದನ್ನು ನೋಡ್ತೀವಿ. ಆದರೆ ಆದರ್ಶ ಜನಸಂಖ್ಯಾ ಸಿದ್ಧಾಂತವನ್ನು ನೋಡಿದ್ರೆ ಜನಸಂಖ್ಯೆ ಹೆಚ್ಚಾದಂತೆ ಆ ದೇಶದ ಒಂದು ಕಾರ್ಮಿಕ ಬಲವು ಹೆಚ್ಚಾಗ್ತದೆ ಅಂತ ಆದರ್ಶ ಜನಸಂಖ್ಯಾ ಸಿದ್ಧಾಂತ ಆಲೋಚನೆಯನ್ನು ಮಾಡ್ತದೆ. ವೆನ್ ದ ಆಕ್ಚುಯಲ್ ಪಾಪ್ಯುಲೇಷನ್ ಎಕ್ಸೀಡ್ಸ್ ದ ಆಪ್ಟಿಮಮ್ ದಟ್ ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇಟ್ಸ್ ಕಂಟ್ರೋಲ್. ಯಾವಾಗ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂದರೆ ಒಂದು ಆದರ್ಶ ಜನಸಂಖ್ಯೆಗಿಂತ ಹೆಚ್ಚಾದಾಗ ಜನಸಂಖ್ಯೆ, ಆಗ ಮಾತ್ರ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಅಂಶವನ್ನು ಆದರ್ಶ ಜನಸಂಖ್ಯಾ ಸಿದ್ಧಾಂತ ತಿಳಿಸ್ತದೆ. ಆಪ್ಟಿಮಮ್ ಥಿಯರಿ ಈಸ್ ಫ್ರೀ ಫ್ರಮ್ ಆಲ್ ಟೈಪ್ಸ್ ಆಫ್ ಚೆಕ್ಸ್ ಟು ಕಂಟ್ರೋಲ್ ಪಾಪ್ಯುಲೇಷನ್. ನಾವು ಆದರ್ಶ ಜನಸಂಖ್ಯಾ ಸಿದ್ಧಾಂತವನ್ನು ನೋಡಿದಾಗ ಈ ಒಂದು ಸಿದ್ಧಾಂತ ಜನಸಂಖ್ಯಾ ನಿಯಂತ್ರಣಕ್ಕೆ
ಅಷ್ಟೊಂದಾಗಿ ಪ್ರಾಮುಖ್ಯತೆಯನ್ನು ನೀಡೋದಿಲ್ಲ. ಅದರ ವಿರುದ್ಧವಾಗಿ ಮಾಲ್ತಸ್ ರವರು ಜನಸಂಖ್ಯಾ ನಿಯಂತ್ರಣಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಅಷ್ಟೇ ಅಲ್ಲ, ಇಟ್ ಪೋರ್ಟ್ರೇಸ್ ಎ ಗ್ಲೂಮಿ ಪಿಕ್ಚರ್ ಆಫ್ ದ ಫ್ಯೂಚರ್ ಆಫ್ ಮ್ಯಾನ್ಕೈಂಡ್. ಈ ಮಾಲ್ತಸ್ ರವರ ಪ್ರಕಾರ ಮುಂದಿನ ಒಂದು ಸಮಾಜದಲ್ಲಿ ಜನಸಂಖ್ಯೆಯಿಂದಾಗಿ ಹೆಚ್ಚಿನ ಸಮಸ್ಯೆಗಳು ಉದ್ಭವಿಸ್ತದೆ ಅನ್ನೋ ಅಂಶವನ್ನು ಮಾಲ್ತಸ್ ಅವರು ತಿಳಿಸ್ತಾರೆ. ಆದರೆ ಆಪ್ಟಿಮಮ್ ಥಿಯರಿ ಇಸ್ ಆಪ್ಟಿಮಿಸ್ಟಿಕ್ ಇನ್ ನೇಚರ್. ನಾವು ಆದರ್ಶ ಜನಸಂಖ್ಯೆ ಸಿದ್ಧಾಂತವನ್ನು ನೋಡಿದರೆ ಇದು ಆಶಾವಾದವಾದ ಹಿನ್ನೆಲೆಯಲ್ಲಿ ಈ ಒಂದು ಸಿದ್ಧಾಂತ ವಿವರಣೆಯನ್ನು ನೀಡುತ್ತದೆ. ಹೀಗೆ ಆದರ್ಶ ಜನಸಂಖ್ಯಾ ಸಿದ್ಧಾಂತ ಮತ್ತು ಮಾಲ್ತಸ್ ಅವರ ಸಿದ್ಧಾಂತದಲ್ಲಿ ನಾವು ಒಂದು ಭಿನ್ನಾಭಿಪ್ರಾಯವನ್ನು ನಾವು ಕಾಣ್ತೀವಿ.